ಹಲೋ ಫ್ರೆಂಡ್ಸ್, ಹೇಗಿದ್ದೀರಾ ನೀವೆಲ್ಲರೂ? ಇವತ್ತು ವೀಕೆಂಡ್ ಆಗಿದ್ದರಿಂದ ನಾನು, ನನ್ನ ಹಸ್ಬೆಂಡ್, ನನ್ನ ಮಗು ನಾವು ಬಾಲ ಯೇಸುವಿನ ಚರ್ಚ್ ಬಿಕಾನಕಟ್ಟೆಗೆ ಬಂದಿದ್ದೇವೆ. ಈಗ ಜುಲೈ ಆದರೂ ನಾವು ಬಂದಿರೋದು 2 ಸರ್ತಿ ಇಲ್ಲಿಗೆ. ಲಾಸ್ಟ್ ಇಯರ್ ಅಂತೂ ಬರ್ತಾನೆ ಇದ್ದೆ. ನಾನು ಮತ್ತು ಹಸ್ಬೆಂಡ್ ಹತ್ರ ಮಾತಾಡಿ ನಾವು ಹೋಗುವ, ತುಂಬ ಟೈಮ್ ಆಯ್ತಲ್ಲ ಅಂತ ಹೇಳಿ ನಾವು 3 ಜನನೂ ಚರ್ಚಿಗೆ ಬಂದ್ವಿ. ಈ ಚರ್ಚಿಗೆ ಬಂದರೆ ಸ್ವಲ್ಪ ಯಾವುದೇ ಸಮಸ್ಯೆ ಇರಲಿ, ಪ್ರಾಬ್ಲಮ್ ಇರಲಿ, ಸ್ವಲ್ಪ ರಿಲ್ಯಾಕ್ಸ್ ಆಗ್ತದೆ. ಹಾಗೆ ಇದು ನಮ್ಮ ಮಂಗಳೂರಲ್ಲಿ ಫೇಮಸ್ ಚರ್ಚ್, ತುಂಬ ಪವಾಡಗಳು ಕೂಡ ನಡೀತದೆ. ಹಾಗೆ ನನ್ನ ಮಗನಿಗೆ ನಾನು ಇದರ ವಿಶೇಷತೆಯನ್ನು ಈ ಚರ್ಚಿದು ನಾನು ಹೇಳ್ತಾ ಇರ್ತೇನೆ. ನನ್ನ ಹಸ್ಬೆಂಡ್ ನನ್ನ ಮಗಂದು ಚಪ್ಪಲ್ ತೆಗೆದು ಚರ್ಚಿಗೆ ಒಳಗೆ ಹೋಗಲಿಕ್ಕೆ ಅವನಿಗೆ ರೆಡಿ ಮಾಡ್ತಾ ಇದ್ದಾರೆ. ಹಾಗೆ ಚರ್ಚ್ ಒಳಗೆ ತುಂಬ ಜನ ಬಂದು ಹೋಗ್ತಾ ಇರ್ತಾರೆ. ಕೆಲವರು ಆಫೀಸಿಗೆ ಬರುವ ಮುಂಚೆ ಕೂಡ ಬಂದು ಪ್ರೇಯರ್ ಮಾಡಿ ಹೋಗ್ತಾರೆ. ಯಾವುದೇ ಧರ್ಮ, ಯಾವುದೇ ಜಾತಿ ಆ ಥರ ಏನಿಲ್ಲ, ಎಲ್ಲರೂ ಬಂದು ಹೋಗ್ತಾರೆ. ತುಂಬ ಜನರಿಗೆ ಬಾಲ ಯೇಸುವಿನ ಹತ್ರ ನಂಬಿಕೆ ಇದೆ. ಹಾಗೂ ನಾವು ಬಂದು ನಮ್ಮ ಸಮಸ್ಯೆಯನ್ನು ದೇವರ ಹತ್ರ ಹೇಳಿ ಮನಸ್ಸಿಗೆ ಸ್ವಲ್ಪ ಸಮಾಧಾನ ಮಾಡಿ ನನ್ನ ಮಗನಿಗೆ ಕೂಡ ಪ್ರೇಯರ್ ಮಾಡಿಸಿ ನಾವು ಹೊರಗೆ ಬಂದ್ವಿ. ಇಲ್ಲಿ ನೋಡಿ, ಪೀಸ್ಫುಲ್ ಎನ್ವೈರ್ಮೆಂಟ್ ಇದೆ. ಹಾಗೂ ನನ್ನ ಮಗನಿಗೆ ಹಸಿವಾಗ್ತದೆ ಅಂತ ಹೇಳ್ತಾ ಇದ್ದ. ಅವನಿಗೆ ನಾವು ಒಂದು ಡೋನಟ್ ತಂದಿದ್ವಿ. ಹಾಗೆ ಅದನ್ನೇ ಕೊಟ್ಟು ಅವನಿಗೆ ಹೊಟ್ಟೆ ತುಂಬಿಸಿದ್ವಿ. ಹಾಗೂ ಅಲ್ಲಿಂದ ನನ್ನ ಮಗ ಮತ್ತು ಹಸ್ಬೆಂಡ್ ಮನೆಗೆ ಹೋದರು. ನಾನು ಫಾರಂ ಮಾಲಿಗೆ ಹೋದೆ. ನಾವೀಗ ಫಾರಂ ಮಾಲಿದ್ದು ಎಂಟ್ರೆನ್ಸ್ಗೆ ಬಂದಿದ್ದೇವೆ, ನೆಕ್ಸಸ್ ಮಾಲ್ ಪಾಂಡೇಶ್ವರ. ಸೊ ಇಲ್ಲಿ ಎಂಟ್ರೆನ್ಸಿಂದ ನಾನು ಬ್ಲೂ ಸ್ಟೋನ್ಗೆ ಹೋಗ್ತಾ ಇದ್ದೇನೆ, ಜ್ಯುವೆಲರಿಗೆ ಹೋಗ್ತಾ ಇದ್ದೇನೆ. ಗೂಗಲ್ ಪೇ ಕರ್ಚೇನೆ ನಂಬರ್. ಇಲ್ಲಿ ನಾನು ಯಾಕೆ ಬಂದೆ ಅಂದರೆ, ಮೊನ್ನೆ ನಾನು ನನ್ನ ನೋಸ್ ಪಿನ್ ಅದು ಸಿಕ್ಕಾಕೊಂಡಿತ್ತಲ್ಲ, ಅದನ್ನು ಚೇಂಜ್ ಮಾಡಲಿಕ್ಕೆ ಬಂದಿದ್ದೇನೆ. ಅದು ಚೇಂಜ್ ಮಾಡಿ ಈ ಸ್ಕ್ರೂ ಇರುವಂಥ ತಗೊಳ್ಳುವ ಅಂತ ಹೇಳಿ. ಸೊ ಅದನ್ನು ನಾನು ಚೆಕ್ ಮಾಡ್ತಾಯಿದ್ದೆ. ನನಗೆ ಇದು ಇಷ್ಟ ಆಯಿತು. ನನಗೆ ದೊಡ್ಡದು ಸ್ಟೋನ್ ಇಷ್ಟ ಆಗಲ್ಲ, ನನಗೆ ಚಿಕ್ಕ ಸ್ಟೋನ್ ಬೇಕು. ಓಕೆ, ಡೈಮಂಡ್ ವ್ಯಾಲ್ಯೂ ಉಂಟು, ಗೋಲ್ಡ್ ವ್ಯಾಲ್ಯೂ ಉಂಟು, ಅವು ಈ ರೀತಿ ತಿಕ್ಕೋ. ಓಕೆ, ಎಕ್ಸ್ಚೇಂಜ್ಗೆ 100% ವ್ಯಾಲ್ಯೂ ಬರ್ತದೆ. ಸೈಜ್ ಇಲ್ಲಿ ಏತ್ ರೇಟ್ ಅವರ ತೂಪರೆ. ನೀವೀಗ ನೋಡ್ತಾ ಇದ್ದೀರಲ್ಲ ರಿಂಗ್ ಥರ, ಅದೇ ನನ್ನ ಮೊದಲಿನ ನೋಸ್ ಪಿನ್ ಆಯಿತಾ. ಸೊ ಅದು ನಂಗೆ ಕಷ್ಟ ಆಯಿತು, ಈಗ ಚೇಂಜ್ ಮಾಡ್ತಾ ಇದ್ದೀನಿ. ಅದೊಂಚೂರು ಅಂದೆ ಬುಡ್ಚಿ ಮ್ಯಾಮ್, ಬುಡ್ಚಿ ಉಪ್ಪಡಿಂದು ಉಪ್ಪಡೆ. ಇಲ್ಲಿ ನಾನು ನನ್ನ ಕಿವಿದು ಕೂಡ ಇಯರಿಂಗ್ ಕೊಟ್ಟು ಚೆಕ್ ಮಾಡಲಿಕ್ಕೆ ಹೇಳಿದೆ ಅವ್ರ ಹತ್ರ. ನೋಡುವ, ನಾನು ಇಯರಿಂಗೇ ತಗೊಳ್ತೀನಿ ಅಂತ ಹೇಳಿ. ಆಮೇಲೆ ಅದನ್ನು ಕ್ಯಾನ್ಸಲ್ ಮಾಡಿದೆ. ಬೇಡ ನೋಸ್ ಪಿನ್ನೇ ಸಾಕು, ಒಂದು ತಗೊಳ್ಲಿಕ್ಕೆ ಹೋಗಿ ಇನ್ನೊಂದೇನೋ ಮಾಡೋದು ಬೇಡ ಅಂತ ಹೇಳಿ ನಾನು ಅದನ್ನು ಬೇಡ ಅಂತ ಹೇಳಿದೆ. ಕೊನೆಗೆ ನಾನು ಇದನ್ನೇ ಫೈನಲೈಸ್ ಮಾಡಿದೆ, ಆಯಿತಾ, ಇದೇ ಒಳ್ಳೆಯದಿದೆ ಅಂತ ಹೇಳಿ ಅದನ್ನು ವಾಪಸ್ ಕೊಟ್ಟೆ. ಆಮೇಲೆ ಬಂದು ಹಸಿವಾಗ್ತಿತ್ತು, ಡೋನಟ್ ತಿಂದೆ. ಅಲ್ಲಿಂದ ಮಿಂಚು ನೋಡಿದೆ ನಾನು. ಮಿಂಚು ಈ ನೆಕ್ಸಸ್ ಫಾರಂ ಮಾಲಿದು ಅವರದ್ದು ಬೆಕ್ಕು, ಅದು ಯಾರದನ್ನು ಸಾಕ್ತಾರೆ ಗೊತ್ತಿಲ್ಲ, ಬಟ್ ಸೆಕ್ಯೂರಿಟಿ ಇವರೆಲ್ಲ ಅದನ್ನು ನೋಡ್ಕೊಳ್ತಾರೆ. ಸೊ ಅದು ಅಲ್ಲೇ ಮಲಗಿರ್ತದೆ. ಅವಳ ಹುಡುಗಿ ಗೊತ್ತಿಲ್ಲ, ಅವಳದ್ದು ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿ ನಾನು ಅವ್ರ ಹತ್ರ ಮಾತಾಡಿಸಿ, ಕೈಯಲ್ಲಿ ಚಾಕ್ಲೇಟ್ ತಾಗಿತ್ತಲ್ಲ, ಡೋನಟ್ ಆಗಿತ್ತಲ್ಲ, ಅದನ್ನೇ ನೆಕ್ತಾ ಇದ್ಲು. ಆಮೇಲೆ ಬಂದು ನೀರು ಕುಡಿತಾ ಇದ್ದಾಳೆ. ಮೇ ಬಿ ಬಾಯಾರಿಕೆ ಆಗಿರ್ಬೋದು. ಅಲ್ಲಿಂದ ಮತ್ತೆ ನಾನೊಂದು ಅವಳ ಹತ್ರ ವೀಡಿಯೋ ತೆಗಿವಾ ಅಂತ ಹೇಳಿ ನಾನು ವೀಡಿಯೋ ತೆಗಿಲಿಕ್ಕೆ ಹೋದೆ.
ಅದು ಕೋಆಪರೇಟಿವೇ ಮಾಡ್ತಾ ಇಲ್ಲ. ನಾನು ಟ್ರೈ ಮಾಡ್ತಾ ಇದ್ದೇನೆ. ಬಹುಶಃ ಅವಳು ಯೋಚನೆ ಮಾಡ್ತಾ ಇರಬೇಕು, ಇವಳು ಯಾರು ನನ್ನನ್ನು ಇಷ್ಟು ಫೋರ್ಸ್ ಮಾಡಿ ನಂದು ವೀಡಿಯೋ ತೆಗಿತಾಳೆ ಅಂತ ಹೇಳಿ. ತುಂಬ ಜನ ಅವಳ ಹತ್ರ ಮಾತಾಡ್ತಾರೆ ಆಯಿತಾ, ಕಿರಿಕಿರಿ ಕೂಡ ಆಗ್ಬೋದು ಅದಕ್ಕೆ. ಆಮೇಲೆ ಈಗ ಅದರ ಮನೆ ತೋರಿಸ್ತೀನಿ ನಾನು. ಇಲ್ಲಿ ನೋಡಿ, ಲೆಫ್ಟ್ ಸೈಡಲ್ಲಿ ನಿಮಗೆ ಒಂದು ಚಿಕ್ಕದು ಮನೆ ಕಾಣಿಸ್ತದೆ, ಅದು ಮಿಂಚು ಇದು ಮನೆ ಆಯಿತಾ. ಈ ಮಳೆಗಾಲದಲ್ಲಿ ನಿಲ್ಲಿಕ್ಕಾಗುತ್ತಾ ಗೊತ್ತಿಲ್ಲ. ಅಲ್ಲಿಂದ ಸೀದಾ ಮನೆಗೆ ಹೊರಟೆ. ಟ್ರಾಫಿಕ್ ನೋಡಿ, ಹಬ್ಬ ಮನೆಗೆ ಅಂತೂ ಅರ್ಧ ಗಂಟೆ ತಗೊಂಡಿತ್ತು. ನಿಮಗೆ ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಟಾಟಾ, ಬಾಯ್.